ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ಕೋರುತ್ತಾ, ನಮ್ಮ ಪತ್ರಿಕಾ ಮಾಧ್ಯಮದ ತಮಗೆ ವಿಚಾರ ಏನು ಅಂದರೆ, ಈಗ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಹಿಂದ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು, ಅಹಿಂದದಿಂದ ಬಂದದ್ದು ನಾನು ಅಹಿಂದ ಸಮುದಾಯಕ್ಕೆ ಏನೇ ಆಗಲಿ ನಾನು ಅಭಿವೃದ್ಧಿ ಮಾಡೋ ಅಂಥದ್ದು ನನ್ನ ಬದ್ಧತೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅದೇ ಸ್ಲೋಗನ್ನಲ್ಲಿ ಅಧಿಕಾರವನ್ನು ಕೂಡ ಹಿಡ್ಕೊಂಡಿದ್ದಾರೆ. ಅದೇನು ಹಿಡ್ಕೊಂಡು ಆದಮೇಲೆ ಅಧಿಕಾರ ಬಂದ ನಂತರ ಏನು ದೇವರಾಜ ಅರಸು ನಿಗಮ ಇರ್ಬೋದು, ಇತರೆ ನಿಗಮ ಯಾವುದೇ ಇರ್ಬೋದು, ಇಲ್ಲಿ ತನಕ ಯಾವುದೇ ಒಂದು ಪೈಸಾ ಅನುದಾನನ ಕೊಟ್ಟಿಲ್ಲ ನಿಗಮಕ್ಕೆ. ಅವ್ರು ಹೇಳ್ಕೊಂಡು ಬಂದಿರೋದು ಅಹಿಂದದಿಂದ ಬಂದನ್ನೇ ನಾನು ಅಹಿಂದಕ್ಕೆ ಸಪೋರ್ಟ್ ಮಾಡ್ತೀನಿ, ನಾನು ಯಾರಿಗೂ ಕೇರ್ ಮಾಡಲ್ಲ ಅಂತ. ಇಲ್ಲಿ ತನಕ ಒಂದು ಪೈಸಾನು ಕೂಡ ಅನುದಾನ ಬಿಡುಗಡೆ ಆಗಿಲ್ಲ ಯಾವುದೇ ನಿಗಮಗಳಿಗೆ. ಅದಕ್ಕೋಸ್ಕರ ನಾವು ಆಗ್ರಹ ಮಾಡ್ತಾ ಇರೋದು, ನಾಳೆ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಆಗ್ರಹ ಪ್ರತಿಭಟನೆ ಮಾಡ್ತಿದ್ದೀವಿ. ನೀವು ಅನುದಾನ ಹಾಕಿ, ಇಲ್ಲ ಅಂದರೆ ನೀವು ಅಹಿಂದ ನಾಯಕ ಅಂತ ಹೇಳೋ ವಾಪಸ್ ತಗೊಂಡು ಎಲ್ಲ ನಿಗಮಗಳನ್ನು ಕ್ಲೋಸ್ ಮಾಡಿಬಿಡಿ ಅನ್ನೋ ಒಂದು ಆಗ್ರಹ ಮಾಡ್ತಿದ್ದೀವಿ. ನಾಳೆ DC ಆಫೀಸ್ ಮುಂದೆ ರಾಜ್ಯದಂತ ಈಗಾಗಲೇ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ರಘು ಕೌಟೇಲಿ ಅವರು ಈಗಾಗಲೇ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಈಗ ಜಸ್ಟ್ ಹೋಗಿದ್ದಾರೆ. ನಾನು ಈ ಜವಾಬ್ದಾರಿ ತಗೊಂಡು ರಾಜ್ಯದ ಕಾರ್ಯಕಾರಿಣಿ ಸಮಿತಿ ಸದಸ್ಯನಾಗಿ, ಮಾಜಿ ಜಿಲ್ಲಾ OBC ಅಧ್ಯಕ್ಷನಾಗಿ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಆಗ್ರಹ ಮಾಡೋದು ಏನು ಅಂದರೆ, ನೀವು ಅಹಿಂದದಿಂದ ಬಂದಂಥ ನಾಯಕರು ನೀವು ಏನು ಹೇಳ್ಕೊಂಡು ಬಂದಿರಿ ಅದನ್ನು ನೀವು ಬದ್ಧತೆ ಇರಲಿ, ಅದಕ್ಕೆ ಸಪೋರ್ಟ್ ಮಾಡಿ. ಇಲ್ಲ ಅಂತ ಅಂದರೆ ಕೂಡಲೇ ಅನುದಾನ ಬಿಡುಗಡೆ ಮಾಡಿ, ಇಲ್ಲ ಅಂದರೆ ನಿಗಮ ಮುಚ್ಚಿ ಅನ್ನೋದೇ ನಮ್ಮ ಆಗ್ರಹ. ಇದನ್ನು ಇಲ್ಲಿಗೆ ಬಿಡಲ್ಲ ನಾವು, ಇದನ್ನು ನಿರಂತರವಾಗಿ ಶುರು ಮಾಡ್ತೀವಿ. ನೆಕ್ಸ್ಟ್ ಎಲ್ಲ ರಾಜ್ಯದಾದ್ಯಂತ ನಾಳೆ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ನಾವೆಲ್ಲ. OBC ಪರವಾಗಿರ BJP ರಾಜ್ಯದ OBC ಪರವಾಗಿ. ಅದಕ್ಕೆ ಎಲ್ಲ ನಮ್ಮ ಮೋರ್ಚೆಗಳ ಮತ್ತು ಎಲ್ಲ ಪೇರೆಂಟ್ ಬಾಡಿಯವರು ಕೂಡ ನಮಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ವಿಶ್ವಕರ್ಮಕ್ಕೂ ಕೊಟ್ಟಿಲ್ಲ, ಆರ್ಯ ಇಡಿಗರ ಸಂಘಕ್ಕೂ ಕೊಟ್ಟಿಲ್ಲ, ಮಡಿವಾಳ ಸಂಘ ಇದೆ, ಎಲ್ಲ ನಿಗಮ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಿಗಮ ಒಂದು ಪೈಸಾನೂ ಕೊಟ್ಟಿಲ್ಲ. ದೇವರಾಜ ಅರಸು ನಿಗಮ ಮಾತ್ರ 163 ಕೋಟಿ ಕೊಟ್ಟಿದ್ದಾರೆ, 500 ಕೋಟಿ ಕೊಡಲಿ, ಅದನ್ನು ಕೂಡ ಈ ಸರಿಯಾದ ಹಂಚಿಕೆ ಆಗಿಲ್ಲ. ಹಾಗಾಗಿ ಆ ನಿಗಮಗಳಿಗೆ ಸರಿಯಾದ ಅನುದಾನ ಕೊಡಿ, ಇಲ್ಲ ನಿಗಮ ಮುಚ್ಚಿ. ಯಾಕಂದರೆ ನಿಮ್ಮದು ಏನು ಹೇಳ್ಕೊಂಡು ಬಂದರೆ ಅದು ಬದ್ಧತೆಯಾಗಿರಿ, ಇಲ್ಲ ಕ್ಲೋಸ್ ಮಾಡಿ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಬೊಮ್ಮಾಯಿ ಅವರ ಸರ್ಕಾರ ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅನುದಾನಗಳು ಬಿಡುಗಡೆ ಆಗಿಲ್ಲ ಅಂತಿತ್ತು. ಈಗ ನೀವು ಅದನ್ನ ಸಮರ್ಥಿಸ್ಕೊಳ್ತಿದ್ದೀರಾ ಅಥವಾ ಹೇಗೆ? ಈಗ 6,000 ಕೋಟಿ 6,400 ಕೋಟಿ ಎಲ್ಲ ನಿಗಮ ಸೇರಿ ಒಟ್ಟು ಟೋಟಲ್ ಹಾಕಿದ್ರು ಯಾರು ಬೊಮ್ಮಾಯಿ ಸರ್ಕಾರದಲ್ಲಿ. ಈಗ ಒಂದು ಪೈಸಾನೂ ಹಾಕಿಲ್ಲ ಈಗ. ಹಾಗಾಗಿ ನೀವು ಏನು ಹೇಳಿರಿ, ಅಹಿಂದ ನಾಯಕ ಅಂದಮೇಲೆ ಅಹಿಂದದಕ್ಕೆ ದೇವರಾಜ ಅರಸು ನಿಗಮ ಅಂದರೆ ದೇವರಾಜ ಅರಸು ನಿಗಮ ಹಿಂದುಳಿದ ವರ್ಗದವರಿಗೆ. ಹಾಗಾಗಿ ಅದಕ್ಕೆ ಹಾಕ್ಬೇಕು ನೀವು, ಅದರ ಬದ್ಧತೆ ಕಾಪಾಡ್ಕೊಳ್ಬೇಕು ನೀವು. ಇಲ್ಲ ಅಂದರೆ ನಾವು ಅದನ್ನು ರಾಜೀನಾಮೆ ಕೊಡಿ, ಇಲ್ಲ ಅಂದರೆ ನಿಗಮ ಮುಚ್ಚಿ. ಇದನ್ನೇ ನಾವು ನೆಕ್ಸ್ಟ್ ಹಮ್ಮಿಕೊಳ್ಳೋ ಕಾರ್ಯಕ್ರಮ ಪ್ರತಿಭಟನೆ ಮಾಡ್ತೇವೆ. ಅದೇ ಎಲ್ಲರಿಗೂ ಗೊತ್ತಿದ್ದ ವಿಚಾರನೇ. ಗ್ಯಾರಂಟಿಗಳ ಕಡೆಯಿಂದಲೇ ಎಲ್ಲ ದುಡ್ಡು ಉಳಿತಾ ಇಲ್ಲ, ಅಭಿವೃದ್ಧಿ ಕಾರ್ಯಕ್ರಮಗಳಾಗ್ತಾ ಇಲ್ಲ, ಗ್ಯಾರಂಟಿ ಹೋಗ್ತಾ ಇದೆ ನಿಮ್ಮ ಹಣ. ಹಾಗಾಗಿ ನೀವು ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಅದು ರಾಜೀನಾಮೆ ಕೊಡ್ಬೇಕು ಅಂತಲೇ ಹೇಳೋ ಸಂದರ್ಭ ಬರ್ತಾಯಿದೆ. ಹಾಗೆಯೇ ಮತ್ತು ನಮ್ಮ ನಿಗಮಕ್ಕೂ ಅನುದಾನ ಹಾಕೋಕ್ಕಾಗ್ತಾ ಇಲ್ಲ ನೀವು ಹಿಂದುಳಿದ ವರ್ಗ ನಾಯಕ ಅನಿಸ್ಕೊಂಡು. ಹಾಗಾಗಿ ನೀವು ಅನುದಾನ ಬಿಡುಗಡೆ ಮಾಡಿ, ಇಲ್ಲಾಂದರೆ ನೇರವಾಗಿ ನಾವು ಆಗ್ರಹ ಮಾಡ್ತೇವೆ ರಾಜೀನಾಮೆ ಕೊಡಿ ಅಂತ. ಖಾಲಿ ಅದಕ್ಕೆ ತಾನು ಹಾಕೋಕ್ಕಾಗ್ತಾ ಇಲ್ಲ. ಅದು 12-13ನೇ ಹಣಕಾಸು ಸಚಿವರಾಗಿ ಅಷ್ಟು ಅನುಭವ ಇದ್ದವರು ಯಾವುದು ಕೊಡಬೇಕು ಬಿಡಬೇಕು ಅನ್ನೋದು ಗೊತ್ತಿಲ್ವಾ? ಹಾಗಾಗಿ ನಾಳೆ 500 ಜನ ಸೇರ್ಬೇಕು ಅಂತ ಹೇಳಿ ಈಗಾಗಲೇ ನಿರ್ಣಯ ಮಾಡಿ ತೀರ್ಮಾನ ಆಗಿದೆ. 10:30ಯಿಂದ ನಾವು ಶುರು ಮಾಡ್ತಿದ್ದೀವಿ, 1 ಗಂಟೆ ತನಕ ಇರುತ್ತೆ ಇಲ್ಲಿ. ಅಲ್ಲ ಅಲ್ಲಿ ನಾವು ಗಾಂಧಿ ಸ್ಕ್ವೇರಲ್ಲಿ ಪ್ರತಿಭಟನೆ ಮಾಡಿ ಅಲ್ಲಿಂದ ಪದಾಧಿಕಾರಿಗಳು ನಾವು ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ. ಬೇರೆ ಬಿಜೆಪಿಯ ಮುಖಂಡರು ನಾಯಕರನ್ನ ಭಾಗವಹಿಸಿದ್ದಾರೆ ಅದಕ್ಕೆ? ಅದ ಬಿಜೆಪಿ ಮುಖಂಡರೇ ಭಾಗವಹಿಸೋದು, ಲೀಡರ್ಸ್. ಹೌದು, ರಾಜ್ಯದ ಅಧ್ಯಕ್ಷರೇ ಇರ್ತಾರೆ ಕೌಟಲ್ಯ ರಘು ಅವರು.
ಅದನ್ನು ಅವ್ರು ಬಿಟ್ರೆ ಬೇರೆ ಜಿಲ್ಲಾ ಅಧ್ಯಕ್ಷರಿರ್ತಾರೆ, ಪೇರೆಂಟ್ ಮಾಡಿ ನಗರ ಮತ್ತು ಗ್ರಾಮಾಂತರದ ಅಧ್ಯಕ್ಷರು, ಆಮೇಲೆ ಎಲ್ಲ ಪದಾಧಿಕಾರಿಗಳೆಲ್ಲ ಭಾಗವಹಿಸ್ತಾರೆ. ಎಲ್ಲ ಮೋರ್ಚಾ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಇರ್ತಾರೆ. BJP ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿರ್ತಾರೆ. ಅವರು ಈ ಒಂದು ಏನು ನಿಗಮ ಮಂಡಳಿಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಅನ್ನೋ ವಿಷಯ ತಗೊಂಡು ಎಲ್ಲ ರಾಜ್ಯಾದ್ಯಂತ ಎಲ್ಲ ಒಂದು ಪ್ರತಿಭಟನೆಯನ್ನು ನಾಳೆ ಹಮ್ಮಿಕೊಂಡಿದ್ದಾರೆ. ಇದು ಸಿದ್ದರಾಮಯ್ಯ ಅವರು ತಿಳ್ಕೊಬೇಕಾಗಿದೆ. ಏನಕ್ಕೆ ಅಂದರೆ ಅವರು ಅಹಿಂದ ಮುಖವಾಡವನ್ನು ಹಾಕ್ಕೊಂಡು ಅಧಿಕಾರಕ್ಕೆ ಬಂದವರು ಅವರು. ಒಂದು 30 ಇಯರ್ಸಿಂದ ನಾವು ನೋಡ್ತಾನೆ ಇದ್ದೀವಿ. ಅಹಿಂದ ಅನ್ನೋ ಹೆಸರಲ್ಲೇ ಅವರು ಮುಂದೆ ಬಂದಿರೋದು. ಅವರು ಮೇಯ್ನಾಗಿ ಅಹಿಂದಕ್ಕೆ ಸಂಬಂಧಪಟ್ಟ ಜನಗಳಿಗೆ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು. ನಿಗಮ ಮಂಡಳಿಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅಹಿಂದ ಹೆಸರಲ್ಲಿ. ಅದಕ್ಕೆ ಅವರು ಅನುದಾನನೇ ಕೊಡದೆ ಇವಾಗ ಬೇರೆ ಸಮುದಾಯದವ್ರನ್ನ, ಬೇರೆ ಮುಸ್ಲಿಮ್ಸ್ ಕಮಿಟಿಗಳಿಗೆ ಜಾಸ್ತಿ ಅನುದಾನಗಳನ್ನ ಬಿಡುಗಡೆ ಮಾಡ್ತಾಯಿದ್ದಾರೆ. ಅದು ಏನಂದರೆ ಈ ನಿಟ್ಟಿನಲ್ಲಿ ಇದನ್ನು ಮರ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಅವರು ಎಲ್ಲಿ ವೋಟ್ ಬ್ಯಾಂಕ್ ಜಾಸ್ತಿ ಬರ್ತದೆ ಅಲ್ಲಿಗೆ ಅವರು ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದಾರೆ. ಅದನ್ನು ನಿಲ್ಲಿಸ್ಬೇಕು. ಅವರು ಎಲ್ಲರಿಗೂ ಸಮಾನ ಹಕ್ಕು ಅಂತ ಏನು ಅವ್ರು ಬಂದಿದ್ದಾರೆ, ಜಾತ್ಯತೀತ ಅಂತ, ಅದನ್ನು ಅವರು ಪರಿಗಣನೆ ತಗೊಂಡು ಈಗ ಅನುದಾನ ಬಿಡುಗಡೆ ಮಾಡಿ ಎಲ್ಲರೂ ಓಲೈಸೋಂಥ ಕೆಲಸ ಮಾಡಬೇಕು. ಅದನ್ನು ಅವರು ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ನಾಳೆ ನಾವು ಬೃಹತ್ ಪ್ರತಿಭಟನೆಯನ್ನು ಆಲ್ ಓವರ್ ಕರ್ನಾಟಕ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಮ್ಮಿಕೊಂಡಿದ್ದೀವಿ. ಇದೊಂದು ನಮ್ಮ ಉದ್ದೇಶ ಅಷ್ಟೇ. ಬಿಡುಗಡೆ ಆದರೆ ಎಲ್ಲರಿಗೂ ಒಳ್ಳೆಯದಾಗುತ್ತಲ್ವ, ಈ ಒಂದು ದೃಷ್ಟಿಯಿಂದ ಮಾಡ್ತಾಯಿದ್ದೀವಿ. ಯಾಕೆ ಮುಸ್ಲಿಮ್ಸ್ ಅವ್ರನ್ನೇ ಓಲೈಸಲಿಕ್ಕೆ ಮಾಡ್ತಾ ಇದೆ ಸರ್ಕಾರ? ಅದಕ್ಕೆ ಗೊತ್ತಲ್ಲ ನಿಮಗೆ, ವೋಟ್ ಬ್ಯಾಂಕ್ ಅವ್ರಿಗೆ ಕರೆಕ್ಟಾಗಿ ಅಲ್ಲಿಂದ ಗೆಲುವು ಸಿಗುತ್ತೆ, ಅಲ್ಲಿಂದ ವೋಟ್ ಬ್ಯಾಂಕ್ ಇದ್ದರೆ ಅದಕ್ಕೆ ಮಾಡ್ತಾರೆ ಅವರು. ಈಗ ಬಾಂಗ್ಲಾದೇಶದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಆಗ್ತಿರುವಂತಹ ಒಂದಷ್ಟು ದಬ್ಬಾಳಿಕೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಅದು ಆಗಬಾರ್ದಾಗಿತ್ತು. ಇವಾಗ ನಾವು ಅದಕ್ಕೆ ಮೊನ್ನೆ ಎಲ್ಲ ಒಂದು ಬೃಹತ್ ಪ್ರತಿಭಟನೆನ ಎಲ್ಲ ಹಿಂದೂ ಸಮುದಾಯಗಳನ್ನ ಸೇರಿಸ್ಕೊಂಡು ಮಾಡಿದ್ದೀವಿ. ಅದು ನಮ್ಮ ನೆಕ್ಸ್ಟ್ ಮೋದಿಜಿಯವರು ಇದ್ರ ಬಗ್ಗೆ ತುಂಬಾ ಕಠಿಣವಾದ ಕ್ರಮಗಳನ್ನು ಎಲ್ಲ ದೇಶಗಳ ಜೊತೆ ಸೇರಿ ತಗೋತಾರೆ. ಮೋಸ್ಟ್ಲಿ ಎಲ್ಲ ಸರಿ ಹೋಗುತ್ತೆ ಅಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಇದ್ರ ಮೇಲೂ ಅವರು ಇನ್ನೂ ಅದೇ ಥರ ಮಾಡ್ಕೊಂಡು ಹೋಯ್ತು ಅಂದರೆ ಅವ್ರಿಗೆ ಹೋಗ್ತಾ ಇರೋ ಭಾರತದಿಂದ ಏನೇನು ಸವಲತ್ತು ಏನಿದೆ ಅದೆಲ್ಲ ಅವರು ಕಳ್ಕೊತಾರೆ ಗ್ಯಾರಂಟಿ. ಬಾಂಗ್ಲಾದೇಶ. ನನ್ನ ಹೆಸರು ಸತೀಶ್ ಅಂತ, OBC ಮೋರ್ಚಾ ಮೈಸೂರು ನಗರ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ. ಏನು ನಾಳೆ ರಾಜ್ಯ ಅಂತ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇಲೆ ನಾವು ನಾಳೆ ಪ್ರತಿಭಟನೆಯನ್ನು ಕರೆದಿದ್ದೀವಿ ಗಾಂಧಿ ಸ್ಕ್ವೇರಲ್ಲಿ. ನಾಳೆ 10 ಗಂಟೆಗೆ ಶುರು ಆದರೆ 1 ಗಂಟೆ ಗಂಟ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರ ಇದನ್ನು ಮಾಡಿದ್ದಾರೆ, ಆಗ್ರಹ ಮಾಡಿದ್ದಾರೆ. ನಾವೇನು ನಾಳೆ ಇದನ್ನು ದೇವರಾಜಸ್ ನಿಗಮದ ಅಭಿವೃದ್ಧಿಗೆ ಕೊಟ್ಟಿರುವಂಥ ಹಣನ ಯಾಕೆ ಬಿಡುಗಡೆ ಮಾಡ್ತಿಲ್ಲ ಅಂತಲೇ ದೊಡ್ಡ ಪ್ರಶ್ನೆ ಆಗಿರೋದು. ಆದರೆ ಅಲ್ಲಿ ಅದು ನಮ್ಮೆಲ್ಲರಕ್ಕಿಂತ ಮುಂಚೆ ಇರೋವಂಥದ್ದು ಎಜುಕೇಷನ್. ನೀವು ದಯವಿಟ್ಟು ತಿಳ್ಕೊಬೇಕಾಗಿರೋದೇ ಎಲ್ಲರೂ ಎಜುಕೇಷನ್ಸ್ಗೆ. ಇಲ್ಲಿಂದ ನಮ್ಮ ದೇಶ ಎಷ್ಟೋ ಜನ ನಮ್ಮ ಭಾರತೀಯ ಇವರು ಹೈಯರ್ ಎಜುಕೇಷನ್ ಫಂಡ್ಸ್ನ ತೊಗೋತಾರೆ. ಇವಾಗ ನೀವು ಅನುದಾನನೇ ಬಿಟ್ಟಿಲ್ಲ ಅಂದರೆ ಫಾರಿನಲ್ಲಿ ಓದ್ತಿರೋ ಅಂಥವ್ರಿಗೆ ಫಂಡ್ಸ್ ಕರೆಕ್ಟ್ ಟೈಮಲ್ಲಿ ಬಿಡುಗಡೆ ಆಗಿಲ್ಲ ಅಂದಾಗ ಅವ್ರ ಪರಿಸ್ಥಿತಿ ಹೇಗಿರ್ತದೆ, ಅದನ್ನು ನಾವು ಯೋಚನೆ ಮಾಡಬೇಕಾಗಿರೋಂಥ ಸಂಗತಿ. ಅದೇ ಥರ ಸಣ್ಣ ಸಣ್ಣ ಕೈ ಕೆಲಸಗಳು ಮಾಡೋಂಥ ಗಾಣಿಗ ಸಮಾಜ ಆಗಿರ್ಬೋದು, ನೇಕಾರರಾಗಿರ್ಬೋದು, ಇನ್ನೊಬ್ಬರಂತ ಆಗಿರುವಂಥ ಸಮಾಜಗಳಿಗೆ ಅವರು ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ನಾವು ಇಂತಿಂಥದಕ್ಕೆ ನಾವು ನಮ್ಮ ದೇವರಾಜಸ್ ನಿಗಮದಲ್ಲಿ ಅನುದಾನಗಳನ್ನ ತಗೋಬೇಕು ಅಂತ ಇದು ಮಾಡಿದಾಗ, ಅಪ್ಲೈ ಮಾಡಿದಾಗ ಏನಾಗ್ತದೆ, ನಿರಾಸೆ ಆಗ್ತಾರೆ. ಆ ನಿರಾಸೆ ಆಗಬಾರ್ದು ಅಂತಲೇ ನಾವು ನಾಳೆ ರಾಜ್ಯಾಂತ ಪ್ರತಿಭಟನೆ ಇಟ್ಕೊಂಡಿರೋದು. ಅದನ್ನು ದಯವಿಟ್ಟು ನಾವು ಇವತ್ತು ನಾನು ನಿಜವಾಗ್ಲೂ ಸಿದ್ದರಾಮಯ್ಯವ್ರಿಗೆ ನಾನು ಕೇಳೋದು ಇಷ್ಟೇ, ದಯವಿಟ್ಟು ಕೂಡಲೇ ಅದನ್ನು ಅನುದಾನನ ಬಿಡುಗಡೆ ಮಾಡಿ ಅಂತ ನಾವು ನಾಳೆ ಪ್ರತಿಭಟನೆ ಮೂಲಕ ಕೇಳ್ತಾ ಇದ್ದೀವಿ.